ಯಾಕೆ ಗೊತ್ತೇ, ಇಲ್ಲಿ ಬಂದವರಿಗೆ ಗೊತ್ತೋದ್ರ ಕಷ್ಟ. ಅಲ್ಲಿದ್ದಾಗ ಎಲ್ಲ ಮಾತಾಡ್ತಾರೆ, ಓ ಹಾಗೆ ಹೀಗೆ ಹೀಗೆ ಹಾಗೆ ಹೀಗೆ. ಇಲ್ಲಿ ಬಂದು ಕೂತು ಅರ್ಧ ಗಂಟೆ ಒಳಗೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ತದೆ. ಅವಾಗ ಅವ್ರ ಇಲ್ಲಿಯ ಕಷ್ಟ ಗೊತ್ತಾಗ್ತದೆ. ವಕೀಲರಿಗೆ ಜವಾಬ್ದಾರಿ ಇಲ್ವೇ? CPCL ಆರ್ಡರ್ 14 ರೂಲ್ 5 ಇಲ್ವೇ ನಿಮಗೆ? ಇಶ್ಯೂಸ್ ಆರ್ ನಾಟ್ ಹ್ಯಾಪಿ ವಿತ್ ದಿ ಅಡ್ವೊಕೇಟ್, ಹಿ ಕ್ಯಾನ್ ಥ್ರೋ ಇನ್ ಅಪ್ಲಿಕೇಶನ್ ಟು ದಿ ಕೋರ್ಟ್. ನೀವು ಏನು ಮಾಡಲೇಬೇಕಾಗಿತ್ತು ಅದನ್ನ ಹೇಳಿ. ಯಾವ್ದೋ ಕೋರ್ಟ್ ಕಡೆ ಬೆರಳು ತೋರಿಸಿ ಅದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು. ಏನ್ರಿ ಏನ್ ಮಾಡ್ಲಿಕ್ಕಾಗ್ತದೆ? ನೀವು ಮತ್ತೆ ಅಷ್ಟೇ ಹೇಳಿದ್ರೆ ನಾನು ಅಷ್ಟೇ ಹೇಳ್ಬೇಕಾಗ್ತದೆ. ವಕೀಲರೇ ಇದ್ದವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರೆ ಕೋರ್ಟ್ ಏನಾದ್ರು ಮಾಡ್ಲಿಕ್ಕಾಗ್ತದೆ? I have been observing in this on court. This court is giving respect to the fair submission. I keep on observing and I am sitting all day. ಈಗ ಇದ್ರಲ್ಲಿ ಏನ್ ಮಾಡ್ಬೋದು ಹೇಳಿ? ಅದಕ್ಕೋಸ್ಕರ ಮಾಡಿತ್ತು. ಎದುರುಗಡೆಯವರು ನಿಮ್ಮ ಫ್ರೆಂಡ್ ವಕೀಲರು ಅಂತ ಹೇಳಿದ್ರಿ, ಅವರಿಗೆ ಇನ್ಫಾರ್ಮ್ ಮಾಡಿದೀನಿ ಅಂತ ಹೇಳಿದ್ರಿ. ಅವ್ರೇನಾದ್ರು ಬಂದ್ರೆ ಅವರು ನಿಮ್ಮ ಮಿತ್ರತ್ವದಲ್ಲಿ ಸ್ವಾಮಿ ಮ್ಯಾಟರ್ ಬೇಕಾದ್ರೆ ರಿಮೈಂಡ್ ಮಾಡ್ರಿ ಸ್ವಾಮಿ, ಅಲ್ಲ ಅವ್ರೇನಾದ್ರು ಎವಿಡೆನ್ಸ್ ಹಾಕಾದ್ರು ಹಾಕ್ಲಿ ಅಂದ್ರೆ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ರಿಮೈಂಡ್ ಮಾಡ್ತಿದ್ದೆ. ಔಟ್ ಆಫ್ ದ ವೇ, ಓನ್ಲಿ ಆನ್ ದಿ ಗ್ರೌಂಡ್ ಆಫ್ equity or humanity, by whatever name you call, court went to such an extent. ಕರ್ಕೊಂಡು ಬರ್ರಿ, ಅವ್ರದ್ದು ನೋ ಅಬ್ಜೆಕ್ಷನ್ ಅಂತ ಹೇಳಿದ್ರೆ ಬೇಕಾದ್ರೆ ಮ್ಯಾಟರ್ ರಿಮೈಂಡ್ ಮಾಡ್ತೇನೆ, ಅಲ್ಲಿ ಹೋಗಿ ಬೇಕಾದ್ರೆ ಎವಿಡೆನ್ಸ್ ಮಾಡ್ರಿ. ಮುಂಚೆ ಏನ್ ಮಾಡ್ಬೇಕಿತ್ತು ಈಗಲಾದ್ರೂ ಮಾಡ್ರಿ. RC ಬುಕ್ಕಿನ ಜೆರಾಕ್ಸ್ ಕಾಪಿ ಇಲ್ಲಿ ಹಾಕಿರೋ ಬದಲು ಅಲ್ಲಾದ್ರೂ ಹಾಕ್ರಿ. ನೀವಂತದ್ದು ಯಾವ ಪ್ರಯತ್ನನೂ ಮಾಡದೇ ಇದ್ದಂಗೆ. ಸಾಟರ್ಡೆ ತಿರುಪತಿಯಲ್ಲಿ ಇದೀನಿ ಅಂದ್ರು, ಪಾಸ್ ಲಿಸ್ಟ್ ಕಳಿಸಿದೆ. ಇದ್ರಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇದೀನಿ ಅಂದ್ರು, ಸೀರಿಯಲ್ ನಂಬರ್ 38 ಹೋಗ್ತಾ ಇದೆ ಸರ್, ನಾನು ಬರ್ತೀನಿ ಅಂದ್ರು. ನಾನೀಗ ಬಂದಿದ ತಕ್ಷಣ ಇಲ್ಲಿ ನಾನು ಕಾರ್ ನಿಲ್ಸಕ್ಕೂ ಜಾಗ ಇರ್ಲಿಲ್ಲ, ಸೈಡ್ ನಿಲ್ಸ್ಬಿಟ್ಟು ಓಡ್ ಬಂದೆ. 60 ನಡೀತಾ ಇತ್ತು, 60 is going on ಅಂತ ಹೇಳಿ ಮೆಸೇಜ್ ಕಳ್ಸಿದ್ದೀನಿ ಸರ್. ಐ ಮೇಡ್ ಆಲ್ ಮೈ ಎಫರ್ಟ್ಸ್. ಬರ್ತಾ ಇದೀನಿ ಅಂದ್ರೆ ಅಲ್ಲ ವಕೀಲ್ರೆ, ಕೋರ್ಟ್ ಏನ್ ಮಾಡ್ಬೇಕು ಹೇಳ್ರಿ? ಲಾಫುಲಿ ನೀವು ನಿಮ್ ಕಷ್ಟ ತೋಡ್ಕೊಂಡ್ರೆ ನಾನೇನ್ ಮಾಡ್ಬೇಕ್ರಿ? ಈಗ ಏನ್ ಮಾಡಬಹುದು, ಶಕ್ತಿ ಮೀರಿ ಏನ್ ಮಾಡಬಹುದು ಎಲ್ಲದನ್ನು ಮಾಡ್ತೇನೆ. ಅದಕ್ಕೂ ಮೀರಿ ನಾನೇನ್ ಮಾಡ್ಲಿಕ್ಕಾಗ್ತದೆ? ಏನಂದ್ರೆ ಸ್ಟೇ ಬೇಕಾದ್ರೆ ಸ್ಟೇ ಕೊಡ್ತೇನೆ, ಫೈನಲ್ ಹಿಯರಿಂಗ್ ಬೇಕಾದ್ರೆ ಫೈನಲ್ ಹಿಯರಿಂಗ್ ಮಾಡ್ತೇನೆ, ಅಡ್ಮಿಷನ್ ಬೇಕಾದ್ರೆ ಅಡ್ಮಿಷನ್ ಮಾಡ್ತೇನೆ. ಬಟ್ ಅಡ್ಮಿಟ್ ಆಗ್ಬೇಕಾದ್ರೆ ಅದಕ್ಕೆ ಸ್ಟೇ ಆಗ್ಬೇಕು. ಸ್ಟೇ ಆಗ್ಬೇಕಾದ್ರೆ ನೀವು 50% ಡಿಪಾಸಿಟ್ ಮಾಡ್ಬೇಕು. ಎಲ್ಲ ಆಪ್ಷನ್ ಕೊಟ್ಟೆ. ಇದಕ್ಕಿಂತ ಜಾಸ್ತಿ ಉದಾರತೆ ಏನ್ ತಾನೇ ತೋರಿಸಲಿಕ್ಕೆ ಸಾಧ್ಯ? put all my efforts. ನೀವು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಕೋರ್ಟ್ನಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತಲೂ ಮೀರಿ ಕೋರ್ಟ್ ಮಾಡ್ತಾ ಇದೆ. ಕರೆಕ್ಟ್ ಇದೆ. ಮತ್ತೆ ಇದ್ರಲ್ಲಿ ಏನಂದ್ರೆ ಅಟ್ಲೀಸ್ಟ್ ಟ್ರಯಲ್ ಕೋರ್ಟ್ ಒಂದು ಇಶ್ಯೂ ಫ್ರೇಮ್ ಮಾಡಬಹುದಿತ್ತು ಸರ್. ಎಕ್ಸಿಸ್ಟಿಂಗ್ ಇಶ್ಯೂಸ್ ಇದೆ. ವೆದರ್ ದಿ ರೆಸ್ಪಾಂಡೆಂಟ್ಸ್ ಆರ್ ಲೈಬಲ್ ಟು ಪೇ ಕಾಂಪನ್ಸೇಷನ್ ಅಂತ ಇದೆ. ಆ ಲೈಬಿಲಿಟಿಯಲ್ಲಿಯೇ ಇದು ಬರುತ್ತೆ. ವೆದರ್ ಯು ಹೂ ಕ್ಲೈಮ್ಸ್ ಟು ಬಿ ಎ ಸ್ಟ್ರೇಂಜರ್ ಈಸ್ ಲೈಬಲ್ ಅನ್ನೋದು ಬರುತ್ತೆ. ಒಂದೇ. ಎರಡನೇದು, ಇಶ್ಯೂ ಒಂದು ವೇಳೆ ಅವರು ಅದನ್ನೂ ಮಾಡ್ಲಿಲ್ಲ ಅಂತ ಪ್ರಿಸ್ಯೂಮ್ ಮಾಡ್ಕೊಂಡ್ರು ಕೂಡ ಇಶ್ಯೂಸ್ ಸ್ವಾಮಿ ನನ್ನ ಪ್ಲೀಡಿಂಗ್ ಹೀಗಿದೆ, ಇದಕ್ಕೆ ಈ ಇಶ್ಯೂ ಬೇಕೇ ಬೇಕು, ನೀವು ಇಶ್ಯೂ ಫ್ರೇಮ್ ಮಾಡ್ಲಿಲ್ಲ ಮಾಡಿ ಅಂತ ಹೇಳಿ ನಿಮ್ಮ ಕೌಂಟರ್ ಪಾರ್ಟ್ ಅಲ್ಲಿ ಕೇಳ್ಬೇಕಿತ್ತು. ಯಾಕೆ? ನನ್ನಲ್ಲಿ ಕಳಕಳಿಯ ವಿನಂತಿ, ಎಲ್ಲಾ ವಕೀಲರಲ್ಲೂ ಕಳಕಳಿಯ ವಿನಂತಿ. ಇಟ್ಸ್ ನಾಟ್ ಎ ಡೈರೆಕ್ಷನ್ ಆರ್ ಎ ರಾಂಗ್ ಅಬ್ಸರ್ವೇಷನ್, ಇಟ್ಸ್ ಓನ್ಲಿ ಎ ರಿಕ್ವೆಸ್ಟ್. ದಯಮಾಡಿ ಎಲ್ಲದಕ್ಕೂ ಕೋರ್ಟಿಗೆ ಬೆರಳು ತೋರಿಸೋದು, ಕೋರ್ಟಿಗೆ ಬೆರಳು ತೋರಿಸೋದು, ಕೋರ್ಟ್ ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು, ಹಂಗ್ ಮಾಡ್ಬೇಕಿತ್ತು. ದಯಮಾಡಿ ಬಿಡಿ. ಸಾಕಷ್ಟು ಏನ್ ಹಾಳಾಗ್ಬೋದು ಜುಡಿಷಿಯರಿ ಆಗಿಬಿಟ್ಟಿದೆ. ಈಗಲಾದ್ರೂ ದಯಮಾಡಿ ಪ್ರಾಪರ್ ಅಸಿಸ್ಟೆನ್ಸ್ ಟು ದಿ ಕೋರ್ಟ್ ಅನ್ನೋ ನಿಮ್ಮ ಜವಾಬ್ದಾರಿಯನ್ನು ಮನಗಾಣಿ. ಅನ್ಲೆಸ್ ನಿಮ್ಮಿಂದ ಪ್ರಾಪರ್ ಅಸಿಸ್ಟೆನ್ಸ್ ಬರದೇ ಹೋದ್ರೆ ನ್ಯಾಯಾಧೀಶರಿಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ. ಈಗ ಮ್ಯಾಜಿಸ್ಟ್ರೇಟ್ ಪೋಸ್ಟೇ ಆಗ್ಲಿ, ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ಗಳೇ ಆಗ್ಲಿ, ವೇಕೆನ್ಸಿ ಕರೆದ್ರು ನಮಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಯಾಕೆ ಗೊತ್ತೇ, ಇಲ್ಲಿ ಬಂದವರಿಗೆ ಗೊತ್ತೋದ್ರ ಕಷ್ಟ. ಅಲ್ಲಿದ್ದಾಗ ಎಲ್ಲ ಮಾತಾಡ್ತಾರೆ, ಓ ಹಾಗೆ ಹೀಗೆ ಹೀಗೆ ಹಾಗೆ ಹೀಗೆ. ಇಲ್ಲಿ ಬಂದು ಕೂತು ಅರ್ಧ ಗಂಟೆ ಒಳಗೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ತದೆ. ಅವಾಗ ಅವ್ರ ಇಲ್ಲಿಯ ಕಷ್ಟ ಗೊತ್ತಾಗ್ತದೆ. ಎಲ್ಲದಕ್ಕೂ ಅನ್ನಿಸ್ಕೊಳ್ಬೇಕು. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ? ಮಾಡೋದೇ ಇಲ್ಲ. ಪ್ರತಿಯೊಂದನ್ನು ನಾವೇ ಮಾಡ್ಬೇಕು. ಅವ್ರ ಪ್ಲೀಡಿಂಗ್ ನಾವು ನೋಡ್ಕೊಳ್ಬೇಕು, ಅವ್ರ ಪ್ಲೀಡಿಂಗ್ ನಾವು ಬರೀಬೇಕು, ಅವ್ರ ಡಿಫೆನ್ಸ್ ನಾವು ಹೇಳ್ಬೇಕು, ಅವ್ರ ಆರ್ಗ್ಯುಮೆಂಟ್ ನಾವು ಮಾಡ್ಬೇಕು, ಅವ್ರ ಎವಿಡೆನ್ಸ್ ನಾವು ಮಾಡ್ಬೇಕು, ಅವ್ರ ಆರ್ಗ್ಯುಮೆಂಟ್ ನಾವು ಮಾಡ್ಬೇಕು, ಅವ್ರ ಕೇಸ್ನ ನಾವು ಹುಡುಕ್ಬೇಕು. ಯಾವ ಧೈರ್ಯದಲ್ಲಿ ನೀವು ಅಟ್ಲೀಸ್ಟ್ ಟ್ರಿಬ್ಯುನಲ್ ಒಂದು ಇಶ್ಯೂ ಫ್ರೇಮ್ ಮಾಡಿದ್ರಾದ್ರೂ ವಕೀಲರು ಮಾಡ್ತಿದ್ರು ಸ್ವಾಮಿ ಅಂತ ಹೇಳ್ತೀರಿ? ವಕೀಲರಿಗೆ ಜವಾಬ್ದಾರಿ ಇಲ್ವೇ? CPCL ಆರ್ಡರ್ 14 ರೂಲ್ 5 ಇಲ್ವೇ ನಿಮಗೆ? issues are not happy with the advocate, he can throw an application to the court.
I want this issue, kindly frame this. Assuming that, say, his application is rejected, he has a remedy before this court. ಅಲ್ವೇ? ಮತ್ತೆ ನೀವು ಏನು ಮಾಡಲೇಬೇಕಾಗಿತ್ತು ಅದನ್ನ ಹೇಳಿ. ನಾನು ಓದಿದ ತಕ್ಷಣ ಬರೀ ಯಾವ್ದೋ ಕೋರ್ಟ್ ಕಡೆ ಬೆರಳು ತೋರಿಸಿ ಅದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು. ಏನ್ರಿ? ಎಷ್ಟು ವರ್ಷದಿಂದ ಕೇಳ್ತಿದ್ದೇನೆ, ನಾನು ಪ್ರಾಕ್ಟೀಸ್ ಮಾಡಿದವನಿ. ಎಷ್ಟು ವರ್ಷದಿಂದ ಕೇಳ್ತಿದ್ದೇನೆ. ಅವ್ರು ಅದು ಸ್ವಾಮಿ ನಾನು ಓದಿದ ದಿವ್ಸನೇ ಎಲ್ಲ ಹಿಂಗಾಗಿದೆ, ನಿಮ್ದು ತಪ್ಪಾಗಿದೆ ಅಂತ ಹೇಳಿ ಹೇಳ್ದೆ. ಸ್ವಾಮಿ ನಮ್ಗೆ ಏನು ಗೊತ್ತಿಲ್ಲ, ಲಾಯರ್ ಏನು ಹೇಳಿಲ್ಲ, ನಡೆದಿರೋ ಘಟನೆ. ಅಲ್ಲಲ್ಲ, ಅದು ನಡೆದಿರೋ ಘಟನೆ ಹೌದು. ಬೇಜಾರಾಯ್ತು ಸ್ವಾಮಿ. ನೀವು ಹೇಳಿದ್ರಲ್ವಾ ಕೋರ್ಟ್ ಒಂದು ಇಶ್ಯೂ ಫ್ರೇಮ್ ಮಾಡಬಹುದು ಸ್ವಾಮಿ ಅಂತ. ಲಾಸ್ಟ್ ಇಶ್ಯೂ ಇದೆ, ಲೈಬಿಲಿಟಿ ಇದೆ, ಲೈಬಿಲಿಟಿಯಲ್ಲೇ ನಿಮಗೆ ಬರ್ತದೆ ಅದು. ಅಲ್ಲ, ನಾನು ಇನ್ನೇನು ಡಿಫೆನ್ಸ್ ಇದೆ ತಮ್ಗೆ ಇರೋದನ್ನ ಸಬ್ಮಿಷನ್ ಮಾಡಿದೆ. ದಟ್ ಇಸ್ ಮೈ ಲಾಸ್ಟ್ ರಿಸಲ್ಟ್. ನಿಮ್ಮ ಸಬ್ಮಿಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸಬ್ಮಿಷನ್ ಲಾಸ್ಟ್ ಸೆಂಟೆನ್ಸ್ ಹೇಳಿದ್ರಲ್ಲ, ಕೋರ್ಟ್ ಇಶ್ಯೂ ಫ್ರೇಮ್ ಮಾಡಬಹುದಿತ್ತು ಅಂತ. ಅದಕ್ಕೆ ನಾನು ಹೇಳಿರೋದು ಎಕ್ಸಿಸ್ಟಿಂಗ್ ಇಶ್ಯೂನೇ ಕವರ್ ಆಗುತ್ತೆ, ಅದನ್ನೇ ಅವ್ರು ನೋಟಿಸ್ ಮಾಡಿದ್ರೆ ಸಾಕಿತ್ತು. ಅದಕ್ಕೂ ಮಿಗಿಲಾಗಿ ರೆಸ್ಪಾಂಡೆಂಟ್ ನಂಬರ್ 1 ವೆದರ್ ಮಲ್ಲಿಕಾರ್ಜುನ ಇಸ್ ಲೈಬಲ್ ಟು ಪೇ, ವೆದರ್ ಹಿ ಇಸ್ ನಾಟ್ ದಿ ಓನರ್ ಅಂತ ಹೇಳಿ ಮಾಡ್ತಕ್ಕಂತ ನೆಸೆಸಿಟಿ ಇಲ್ಲ. ನಿಮ್ಗೆ ಅಂತದ್ ಬೇಕಿತ್ತು ಅಂತಾರೆ ನಿಮ್ಮ ಕೌಂಟರ್ ಪಾರ್ಟ್ ಆ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬಹುದಿತ್ತು. ಅದಕ್ಕೋಸ್ಕರನೇ ಇದೆಲ್ಲ ನೋಡಿಯೇ ನಾನು ನಿಮಗೆ ಹೇಳ್ತಾ ಇದ್ದದ್ದು. ನೀವು ಅವ್ರನ್ನ ಕರ್ಕೊಂಡ್ ಬಂದ್ರೆ ಅವ್ರ ಬಾಯಿಂದ ನೋ ಅಬ್ಜೆಕ್ಷನ್ ಟು ರಿಮಾಂಡ್ ಅಂತ ಹೇಳಿಸಿದ್ರೆ ನಾನು ಅದನ್ನೇ ಬರ್ಕೊಂಡು ಮೆರಿಟ್ ಮೇಲೆ ಏನು ಹೋಗದೆ ಇದ್ದಾಗೆ ಒಂದು ಆಪರ್ಚುನಿಟಿ ಕೊಡ್ಲಿಕ್ಕೆ ನಾನು ಬೇಕಾದ್ರೆ ರಿಮಾಂಡ್ ಮಾಡ್ತೇನೆ. ಅದಕ್ಕಿಂತ ಹೆಚ್ಚಿನ ಉದಾಹರಣೆ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬರ್ಬೇಕು, ಬಂದ ಸ್ವಾಮಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ರಿಮಾಂಡ್ ಅನ್ಬೇಕು, ನಾನು ಅದನ್ನ ಬರ್ಕೊಳ್ತೇನೆ, ರಿಮಾಂಡ್ ಮಾಡ್ತೇನೆ. ಅಲ್ಲಿ ಬೇಕಾದ್ರೆ ನೀವು ಅದೇನ್ ಡಾಕ್ಯುಮೆಂಟ್ ಹಾಕ್ತೀರಿ ಹಾಕಿ, ಅದೇನ್ ಎವಿಡೆನ್ಸ್ ಮಾಡ್ತೀರಿ ಮಾಡಿ. ಬೇಡವೋ ಸ್ಟೇ ಬೇಕೋ ಕೊಡ್ತೇನೆ, ಸ್ಟೇ 50% ಕೊಡಿ, ಸ್ಟೇನು ಕೊಡ್ತೇನೆ, ಅಡ್ಮಿಟ್ ಮಾಡ್ತೇನೆ. ಏನ್ರಿ ಮಾಡ್ಲಿಕ್ಕೆ ಆಗ್ತದೆ ಪೂರ್ತಿ? 2:30 ತಗೊಳ್ಳಿ ಸಮಯ. ಅಗೈನ್ ಐ ವಿಲ್ ಕಾಲ್ ಹಿಮ್ ಅಂಡ್ ಐ ವಿಲ್ ರಿಕ್ವೆಸ್ಟ್ ಹಿಮ್. ಹೈಕೋರ್ಟಿನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಸಿವಿಲ್ ಕೋರ್ಟ್ ಇಂದ ಮ್ಯಾಟರ್ಗಳು ಅಪೀಲ್ ಆಗ್ಲಿ, ರಿವಿಷನ್ ಪಿಟಿಷನ್ ಆಗ್ಲಿ, ಮಿಸ್ಲೇನಿಯಸ್ ಅಪೀಲ್ಗಳಾಗ್ಲಿ, RFA RS ಗಳಾಗ್ಲಿ ತಗೊಂಡ್ ಬರೋಂತ ಹೊರತು ಒಂದೇ ವಿನಂತಿ ಏನು ಇದೆ, ವಕೀಲರಾಗಿ ಕೆಳಗಡೆ ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕಿತ್ತು ಮಾಡಿದ್ದಾರೋ ಇಲ್ವೋ ಅದು ವಾಟ್ ದ ಲಾ ಸೇಸ್ ಅದ್ರ ಮೇಲೆ ಸಬ್ಮಿಷನ್ ಮಾಡಿ, ಸಂತೋಷ ಆಗ್ತದೆ. ಅಲ್ಲಿ ಇರ್ತಕ್ಕಂಥದ್ದು ಮಾಡಿ, ಇಲ್ಲಿ ವಕೀಲರುಗಳು ಹೆಲ್ಪ್ಲೆಸ್ನೆಸ್ ನ ಪ್ಲೀಡ್ ಮಾಡಿ ಸ್ವಾಮಿ ನೀವೇ ಏನಾದ್ರು ಮಾಡಿ ಅಂದ್ರೆ ಕೋರ್ಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಕೇಸ್ಗಳಲ್ಲಿ ನಾನಂತದನ್ನ ದಿನಂಪ್ರತಿ ಕೇಳ್ಬೇಕು. ನಿಮಗೆ ಒಂದು ಹೇಳ್ತೀರಿ, ಏನಪ್ಪ ನಾನು ಒಂದು ಕೇಸ್ನಲ್ಲಿ ಏನೋ ಸಾಹೇಬರು ಸ್ವಲ್ಪ ಕರುಣೆ ತೋರಿಸಿದ್ರೆ ಸಾಹೇಬ್ರು ಹಿಂಗ್ ಮಾಡಿದ್ರು, ಬೆಳಗಿಂದ ಸಾಯಂಕಾಲದವರೆಗೆ ನಾನು ಅಂಥದೇ ಕೇಸ್ಗಳನ್ನ ಮಾಡೋದು. ದಿನಂಪ್ರತಿ, ವಾರ ಪ್ರತಿ ತಿಂಗಳು 100 ಮ್ಯಾಟರ್ಗಳಲ್ಲಿ ಅದನ್ನೇ ಕೇಳಿ 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 ಇಟ್ರೆ ಏನಂತ ಮಾಡ್ಲಿಕ್ಕೆ ಸಾಧ್ಯ? ಸೀನಿಯರ್ಸ್ ಎಲ್ಲ ಹೇಳಿದಾರೆ ಸ್ವಾಮಿ, ಏನಿದ್ರೆ ಅದನ್ನ ಫೈರಾ ಸಬ್ಮಿಷನ್ ಮಾಡಿ ಸಾಹೇಬ್ರ ಮುಂದೆ. ಹೌದು, ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ದಾರಿ ತೋರಿಸ್ತಿರೋದು ಅದಕ್ಕೆ. ಕರ್ಕೊಂಡು ಬನ್ನಿ, ನೋ ಅಬ್ಜೆಕ್ಷನ್ ಹೇಳಿ, ರಿಮೈಂಡ್ ಮಾಡೋಣಂತೆ. Counsel for the appellant alone present and prays for a passover in the matter, stating that he would try to keep present the learned counsel for the respondent in the matter. Call the matter 2:30 p.m.